ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುವಿಯನ್ ಯೂಟ್ಯೂಬ್ ಚಾನೆಲ್. ನಾನಿವತ್ತು ನಾಗರ ಪಂಚಮಿಗೆ ಸ್ಪೆಷಲ್ ಆಗಿ ಮಾಡುವಂತಹ ಅರಿಶಿನ ಎಲೆ ಕಡುಬು ಇಲ್ಲ ಕಾಯಿ ಕಡುಬು ಅಂತಾರಲ್ವ, ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇದು ನಾಗರ ಪಂಚಮಿಗೆ ಸ್ಪೆಷಲ್ ಆಗಿ ಮಾಡ್ತಾರೆ ನಮ್ಮ ಕಡೆ. ಬೇರೆ ಟೈಮಲ್ಲಿ ಕೂಡ ಮಾಡ್ಬೋದು, ಬಟ್ ನಾಗರ ಪಂಚಮಿಗೆ ಸ್ಪೆಷಲ್ ಆಗಿ ಮಾಡೋದಷ್ಟೇ. ಇದಕ್ಕೆ ತುಪ್ಪನ ಹಾಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ನೀರು, ರವೆ ಮತ್ತು ಉಪ್ಪನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೋಬೇಕು, ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು. ಗಟ್ಟಿಯಾಗಿ ನೋಡ್ತಾ ಇದ್ರಲ್ಲ, ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಹೀಗೆ ಕೈಯಲ್ಲಿ ಎಳೆದಾಗ ಕಟ್ಟಾಗಿ ಕೈಗೆ ಬರಬೇಕು, ಆ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಮತ್ತು ಅಕ್ಕಿ ಹಿಟ್ಟಿನಿಂದ ಕೂಡ ಮಾಡ್ಕೋಬೋದು. ಅಕ್ಕಿನ ವಾಶ್ ಮಾಡಿ ಒಣಗಿಸಿ ಪೌಡ್ರ್ ಮಾಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ಕೂಡ ಮಾಡ್ಬೋದು. ಎರಡು ಕೂಡ ಟೈಪಲ್ಲೂ ಕೂಡ ಮಾಡ್ಬೋದು, ಬಟ್ ರವಾದಿಂದ ಮಾಡ್ತಾ ಇರೋದಷ್ಟೇ ಇವತ್ತು. ಆಮೇಲೆ ಒಂದು ಪ್ಯಾನ್ಗೆ ಕಾಯಿ, ಬೆಲ್ಲ, ಎಳ್ಳು ಮತ್ತು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಮತ್ತು ನೀರು ಬೆಲ್ಲ ಇದ್ರೆ ನೀರು ಬೆಲ್ಲನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಥರ ಕೂಡ ಮಾಡ್ಬೋದು. ಮೊದಲಿಗೆ ಬೆಲ್ಲ ಮತ್ತು ನೀರನ್ನ ಹಾಕ್ಕೊಂಡು ಬೆಲ್ಲ ಕರಗಿದ ಮೇಲೆ ಆಮೇಲೆ ಕೂಡ ಕಾಯಿ, ಎಳ್ಳು ಮತ್ತು ಏಲಕ್ಕಿ ಪುಡಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಎರಡು ಥರ ಕೂಡ ಮಾಡ್ಬೋದು, ಬಟ್ ಇದರಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ಮಾಡ್ತಾ ಇರೋದಷ್ಟೇ. ಬೆಲ್ಲನ ಚೆನ್ನಾಗಿ ಕರಗಿ ಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಬೆಲ್ಲ ಕರಗಿ ನೀರಾಗಿ ಆಮೇಲೆ ಡ್ರೈ ಆಗಬೇಕು. ಅದು ಈ ರೀತಿ ಬ್ರೌನ್ ಕಲರಿಗೆ ಬರಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಡ್ರೈ ಆಗಿ ಬ್ರೌನ್ ಕಲರಿಗೆ ಬಂದರೆ ಕಾಯಿ ರೆಡಿಯಾಗಿದೆ ಅಂತ ಅರ್ಥ. ಕಜ್ಜಿಕಾಯಿಗೆ ಹೂರ್ಣನ ಹೇಗೆ ಮಾಡ್ಕೊತೀವಿ ಅದೇ ರೀತಿ ಇದಕ್ಕೂ ಕೂಡ ಹೂರ್ಣನ ಮಾಡ್ಕೊಳ್ಳೋದು ಸೇಮ್ ಇರುತ್ತೆ ಪ್ರೊಸೆಸಿಂಗು. ಆಮೇಲೆ ಅರಿಶಿನ ಎಲೆನ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ಇಟ್ಕೊಂಡಿರೋದು. ಅರಿಶಿನ ಎಲೆಯಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬೋದು, ಬಟ್ ಅರಿಶಿನ ಎಲೆಯಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅರಿಶಿನ ಎಲೆಯಲ್ಲಿ ಮಾಡ್ಕೊಳ್ತಾ ಇರೋದಷ್ಟೇ. ಅರಿಶಿನ ಎಲೆ ಉದ್ದಾಗಿದ್ದ ತುಂಬ ಉದ್ದ ಇದ್ದರೆ ಅದನ್ನು ಕಟ್ ಮಾಡ್ಕೊಂಡು ಕೂಡ ಮಾಡ್ಬೋದು, ಬಟ್ ಅರಿಶಿನ ಎಲೆ ಸಣ್ಣದಾಗಿದ್ದರೆ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಉದ್ದ ಇತ್ತು ಅಂತ ಕಟ್ ಮಾಡ್ಕೊಂಡಿರೋದಷ್ಟೇ. ನೀವು ಸಣ್ಣದಾಗಿದ್ದರೆ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ಮಾಡಿ. ತುಂಬಾ ಉದ್ದ ಇತ್ತು ಎಲೆ, ಅದಕ್ಕೆ ಕಟ್ ಮಾಡ್ಕೊಂಡಿರೋದು. ಆಮೇಲೆ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಪೂರಿ ಆಕಾರಕ್ಕೆ ಬರೋ ಹಾಗೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಾಯಿ ಹೂರ್ಣನ ಮಧ್ಯದಲ್ಲಿ ಹಾಕಿ ಅರಿಶಿನ ಎಲೆನ ಫೋಲ್ಡ್ ಮಾಡಿ ಚೆನ್ನಾಗಿ ಫೋಲ್ಡ್ ಮಾಡಿ ಮಡಚಬೇಕು. ಅದು ಬಿಟ್ಕೋಬಾರ್ದು, ಆ ರೀತಿ ಫೋಲ್ಡ್ ಮಾಡಬೇಕು. ಆ ಕಡೆ ಈ ಕಡೆ ಚೆನ್ನಾಗಿ ಮಡಚಿ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀರಾ ನೋಡಿ, ಆ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋದು. ಇದೇ ರೀತಿ ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಇಡ್ಲಿ ಪಾತ್ರೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಬೇಯಿಸ್ಲಿಕ್ಕೆ. ಇಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು, ಮೇಲೆ ಪ್ಲೇಟ್ನ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿ ಕಡುಬನ್ನ ಇಟ್ಕೊಂಡು ಬೇಯಿಸ್ಕೋಬೇಕು. ಬೆಂದಿದಂತೂ ಗೊತ್ತಾಗುತ್ತಲ್ವಾ, ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡೋಣ ಹೇಗೆ ಬೆಂದಿದೆ ಅಂತ. ವಾವ್, ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬೆಂದಿದೆ ಇದು. ಇದಕ್ಕೆ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು, ಬಟ್ ತುಪ್ಪ ಜೊತೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಆಲ್.